ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೈದ್ಯರ ಎಡವಟ್ಟಿಗೆ ಮಗುವೊಂದು ಒದ್ದಾಡಿದಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಾದಂತಹ ಎಡವಟ್ಟಿದು, ವೈದ್ಯರ ಅವಾಂತರ ಇದು. ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಗುವಿನ ಕೈ ಬೆರಳು ಕಟ್, ಅರ್ಧ ಬೆರಳು ಕಟ್ಟಾಗಿ 6 ತಿಂಗಳ ಮಗು ನರಳಾಡ್ತಾ ಇದೆ. ಇಂದಿರಾನಗರದ ಚಿನ್ಮಯ್ ಮಿಷನ್ ಆಸ್ಪತ್ರೆಯಲ್ಲಿ ವೈದ್ಯರ ಮಹಾ ಎಡವಟ್ಟಿದು. ವೈದ್ಯೆ, ನರ್ಸು, ಆಸ್ಪತ್ರೆಯ ಆಡಳಿತ ಮಂಡಳಿ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಪೋಷಕರು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ವೈದ್ಯರ ಅವಾಂತರಕ್ಕೆ ಚಿಕ್ಕ ಮಗುವೊಂದು ನೋವನ್ನು ಉಣ್ಬೇಕಾದಂತಹ ಪರಿಸ್ಥಿತಿ, ಒದ್ದಾಡಬೇಕಾದಂತಹ ಪರಿಸ್ಥಿತಿ. ನೋಡಿ, ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ನಿರ್ಲಕ್ಷ್ಯ, ಒಂದು ಎಡವಟ್ಟು ಚಿಕ್ಕ ಕಂದಮ್ಮನನ್ನು ಒದ್ದಾಡುವಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿದೆ. ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ. ಆದರೆ ವೈದ್ಯರ ಎಡವಟ್ಟಿನಿಂದ, ಆಸ್ಪತ್ರೆಯ ಆಡಳಿತ ಮಂಡಳಿಯ ಎಡವಟ್ಟಿನಿಂದ ಪುಟ್ಟ ಕಂದಮ್ಮ ಒಂದು ಬೆರಳನ್ನು ಕಟ್ ಮಾಡಿಕೊಂಡು ಒದ್ದಾಡಬೇಕಾದಂತಹ ಸ್ಥಿತಿಯನ್ನು ತಲುಪಿರುವಂಥದ್ದು. ಏನಮ್ಮ ಆಯಿತು ನಿಮಗೆ? ಬೇಬಿಗೆ ಹುಷಾರಿಲ್ಲ, ಜ್ವರ, ಫೀವರ್, ಕೋಲ್ಡ್ ಇತ್ತು. ಅದಕ್ಕೆ ಅವ್ರನ್ನ ಹಾಸ್ಪಿಟಲ್ ಜಾಯಿನ್ ಮಾಡಿಸಿದ್ವಿ. ಅದು ಕ್ಯಾನ್ಯುಲಾ ರಿಮೂವ್ ಮಾಡುವಾಗ ಸಿಸರ್ ಯೂಸ್ ಮಾಡಿದ್ದಾರೆ ಸಿಸ್ಟರ್, ಸ್ಟಾಫ್ ನರ್ಸ್ ಯಾರೋ ಸಿಸರ್ ಯೂಸ್ ಮಾಡಿದ್ದಾರೆ. ಅದು ಬ್ಯಾಂಡೇಜ್ ಕಟ್ ಮಾಡುವಾಗ ಅದು ಬೆರಳು ಲಾಸ್ಟ್ ಫಿಂಗರ್ ಕಟ್ ಮಾಡಿದ್ದಾರೆ. ಫಿಂಗರ್ ಅಲ್ಲಿ ಲಾಸ್ಟ್ ಲೈನ್ ವರೆಗೂ ಕಟ್ ಮಾಡಿದ್ದಾರೆ. ನಮ್ಮ ಹತ್ರ ಡಾಕ್ಟರ್ಸ್ ಸ್ಟ್ರೈಟ್ ಆಗಿ ಡೆಪ್ಯೂಟಿ ಮೆಡಿಕಲ್ ಆಫೀಸರ್ ಹತ್ರ ಮಾತಾಡಿದ್ವಿ. ಅದು ಆಗಿದ್ದು 3 ಗಂಟೆಗೆ. ಆದ್ರೆ ಏನು ಆಕ್ಷನ್ ತಗೊಂಡಿಲ್ಲ. ಎಮರ್ಜೆನ್ಸಿ ವರ್ಕ್ ಕರ್ಕೊಂಡು ಹೋದ್ರು 3 ಗಂಟೆಗೆ. ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಆಗ್ಬಿಟ್ಟು ಇದೇನು ಪ್ರಾಬ್ಲಮ್ ಆಗಲ್ಲ, ಫ್ಯೂಚರ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಬೆರಳು ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಒಂದು 4:30 ಆದ್ಮೇಲೆ ನಾನು ಮನೆಯಿಂದ ಬಂದೆ. ನಮ್ಮ ಬಾವ ಇನ್ಫಾರ್ಮ್ ಮಾಡಿದ್ರು. ಮನೆಯಿಂದ ಬಂದಾದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ದಕ್ಕೆ ಅವರು ನಾವು ಸರ್ಜನ್ ಹತ್ರ ಮಾತಾಡ್ತೀವಿ, ಪ್ಲಾಸ್ಟಿಕ್ ಸರ್ಜನ್ ಅವ್ರ ಹತ್ರ ಬರೋದು ಹೇಳ್ತೀವಿ. ಇದು ಪೋಷಕರು ಮಾಡ್ತಾ ಇರುವಂತಹ ಆರೋಪ. ಆಸ್ಪತ್ರೆಯ ವೈದ್ಯರು, ನರ್ಸು ಮತ್ತು ಆಡಳಿತ ಮಂಡಳಿಯ ಮಹಾ ಎಡವಟ್ಟು ಅಂತ ಹೇಳ್ತಾ ಇದ್ದಾರೆ. ಮಗು ಒದ್ದಾಡ್ತಾ ಇದೆ ನೋವಿಂದ ಅಂತ ಹೇಳ್ತಾ ಇದ್ದಾರೆ. ಅಡ್ಮಿಟ್ ಆಗಿದ್ದು ಜ್ವರ ಅಂಥೇಳಿ ಫೆಬ್ರವರಿ 19ಕ್ಕೆ ಆಸ್ಪತ್ರೆಗೆ. 19ರಿಂದ 24ರವರೆಗೂ ಕೂಡ ಮಗುವಿಗೆ ನಿರಂತರವಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಆಸ್ಪತ್ರೆಯ ಬಿಲ್ ಏನಿತ್ತು ಅದನ್ನು ಕೂಡ ಪೇರೆಂಟ್ಸ್ ಕಟ್ಟಿದ್ದಾರೆ. ಡ್ರಿಪ್ಸ್ ತೆಗೆಯುವ ವೇಳೆ ಎಡಗೈನ ಕೊನೆ ಬೆರಳು ಅರ್ಧ ಭಾಗ ಕಟ್ಟಾಯ್ತಂತೆ. ತಕ್ಷಣ ಮತ್ತೆ ಮಗುನ ಹೋಗಿ ICUಗೆ ಸೇರಿಸ್ಕೊಂಡಿದ್ದಾರೆ, ಚಿಕಿತ್ಸೆ ಕೊಡ್ತೀವಿ ಅಂತ. ಇದು ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳ್ತಿದ್ದಾರೆ. ಜ್ವರ ಅಂಥೇಳಿ ಮಗುನ ತಗೊಬಂದು ಆಸ್ಪತ್ರೆಗೆ ಸೇರಿಸಿದ್ರೆ ಡಿಸ್ಚಾರ್ಜ್ ಸಂದರ್ಭದಲ್ಲಿ ಬೆರಳು ಕಟ್ ಮಾಡಿ ಕಳಿಸಿದ್ದಾರೆ. ಮತ್ತೆ ICUಗೆ ಹೋಗಿ ಈಗ ಸೇರಿಸ್ಕೊಂಡಿದ್ದಾರೆ. ನಾವೇನು ಮಾಡಬೇಕು ಅಂತ ಕೇಳ್ತಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಆಸ್ಪತ್ರೆಯ ಎಡವಟ್ಟು ಈಗ ಜಗಜ್ಜಾಹೀರ ಆಗ್ತಾ ಇದೆ. ನಮ್ಮ ಮಗನ ಇಲ್ಲಿ ಹಾಸ್ಪಿಟಲ್ ಸೇರಿಸಿದೆ. 6 ದಿನ ಆಯಿತು. ಇವತ್ತು 3 ಗಂಟೆಗೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಎಲ್ಲ ಬಿಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಇಲ್ಲಿದ್ದೆ. ಸೊ ಅವ್ರು ಬಂದು ಅಲ್ಲಿ ಟಿಪ್ಸ್ ಹಾಕೋದು ಬಂದ್ಬಿಟ್ಟು ಅದು ರಿಮೂವ್ ಮಾಡೋದಾಗ ಅವ್ರು ಬಂದ್ಬಿಟ್ಟು ಕಟ್ ಮಾಡೋದು ಇದ್ದಾಗ ಆ ಬೆರಳು ಸೇರಿಸಿ ಕಟ್ ಮಾಡ್ಬಿಟ್ಟು ಸರ್ ಇಮಿಡಿಯೇಟಾಗಿ ಅಲ್ಲಿ ಆಪರೇಷನ್ ಇದು ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡು ಹೋಗ್ಬಿಟ್ಟು ಟೇಪ್ ಹಾಕ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಟ್ಟು ಆಮೇಲೆ ಅಲ್ಲೇ ವೆಯ್ಟ್ ಮಾಡಿದ್ರು. ಮತ್ತು ಏನು ಸರ್ ಏನು ನಡೀತಾ ಇದ್ದರೆ ಡಾಕ್ಟ್ರು ಬರ್ತಾರೆ, ಅದನ್ನು ಬರ್ತಾರೆ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಇವ್ರು ಬಂದು ಎಲ್ಲ ಚೆಕ್ ಮಾಡಿಕೊಂಡು 7ವರೆಗೆ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ಸಿಸರ್ ಯೂಸ್ ಮಾಡಿದೆ ಸರ್. ಬೇಡ ಇರು ಅಂತ ನಾನು ಹೇಳಿದೆ. ಅವ್ರು ಇಲ್ಲ ಏನಾಗಲ್ಲ ಅಂದ್ಬಿಟ್ಟು ಟ್ರೈ ಮಾಡಿ ಇದು ಮಾಡಿದ್ರು ಸಿಸರ್ ಕಟ್ ಮಾಡೋಕ್ಕೆ. ಕಟ್ ಮಾಡೋ ಟೈಮಲ್ಲಿ ಬೆರಳು ಅದ್ರ ಒಳಗಡೆ ಇತ್ತು, ಮಗು ಅಳ್ತಾ ಇತ್ತು. ಬ್ಲಡ್ ಡೀಟೇಲ್ಸ್ ಕೊಡೋದಕ್ಕೆ ಪ್ರಕಾಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಜ್ವರಕ್ಕೂ ಕೈ ಬೆರಳು ಕಟ್ ಮಾಡೋದಕ್ಕೂ ಏನು ಸಂಬಂಧ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಇವರೇನು ಡಾಕ್ಟರ್ ವಿರುದ್ಧ, ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಆಸ್ಪತ್ರೆಯ ವರ್ಷನ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಆಸ್ಪತ್ರೆಯ ಮ್ಯಾನೇಜ್ಮೆಂಟಿಂದ ಯಾವುದೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಲಿಲ್ಲ. ಆದರೆ ಈ ಒಂದು ಪ್ರಕರಣದಲ್ಲಿ ವೈದ್ಯರ ಎಡವಟ್ಟೇನಾಗಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜ್ವರಂತ ಮಗುವನ್ನು ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ 5 ದಿನಗಳ ಕಾಲ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದಾದ ಬಳಿಕ ಡಿಸ್ಚಾರ್ಜನ್ನು ಮಾಡ್ತಾರೆ. ಡಿಸ್ಚಾರ್ಜ್ ಮಾಡುವಂಥ ಸಂದರ್ಭದಲ್ಲಿ ಕೈಗೆ ಒಂದು ಡ್ರಿಪ್ಸನ್ನು ಹಾಕಿರ್ತಾರೆ. ಆ ಡ್ರಿಪ್ಸನ್ನು ರಿಮೂವ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಎಡವಟ್ಟಾಗಿದೆ ಅನ್ನುವಂಥದ್ದು ಈಗ ಪೋಷಕರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಜ್ವರಕ್ಕೂ ಬೆರಳು ಕಟ್ ಮಾಡೋದಕ್ಕೂ ಏನು ಸಂಬಂಧ ಹಾಗಿದ್ರೆ?
ಸೊ ಈ ಒಂದು ಪ್ರಶ್ನೆಯನ್ನು ಈಗ ಪೋಷಕರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಮ್ಯಾನೇಜ್ಮೆಂಟಿಂದ ಯಾವುದೇ ಉತ್ತರ ಕೂಡ ಸಿಗ್ತಾ ಇಲ್ಲ. ಆದರೆ ಈ ಒಂದು ಎಡವಟ್ಟು ಮಾಡ್ಕೊಳ್ಳಿಕ್ಕೆ ಏನು ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಈಗ ನರ್ಸ್ ಅನಿತಾ ಅನ್ನುವಂಥವ್ರು ಈ ಒಂದು ಅವಾಂತರವನ್ನು ಮಾಡಿಕೊಂಡಿದ್ದಾರೆ. ಸೊ ಜ್ವರ ಎಲ್ಲವೂ ಕೂಡ ಕಡಿಮೆ ಆದ ಬಳಿಕ ಮನೆಗೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಎಲ್ಲ ಬಿಲ್ಲನ್ನು ಕೂಡ ಪಾವತಿ ಮಾಡ್ತಾರೆ. ಇನ್ನೇನು ಮನೆಗಡೆ ಹೋಗಬೇಕು, ಡಿಸ್ಚಾರ್ಜ್ ಸಮ್ಮರಿ ಕಾಪಿ ಕೊಡಬೇಕು. ಸೊ ಡ್ರಿಪ್ಸ್ ತೆಗೆಯುವಂಥ ಸಂದರ್ಭದಲ್ಲಿ ಈ ರೀತಿ ಅವಾಂತರವನ್ನು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಮಾಹಿತಿ ಇಲ್ಲದೆ ಈ ರೀತಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗಿದ್ರಾ ಅಥವಾ ಬೇರೆ ಏನೋ ಒಂದು ನಿರ್ಲಕ್ಷ್ಯವನ್ನು ವಹಿಸಿದ್ರ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪೋಷಕರು ದೂರನ್ನು ನೀಡಿದ್ದಾರೆ. ದೂರನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಏನು ಮ್ಯಾನೇಜ್ಮೆಂಟನ್ನು ಮತ್ತು ವೈದ್ಯ ಅನಿತೆಯನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾಕಾಗಿ ಈ ಎಡವಟ್ಟನ್ನು ಮಾಡಿಕೊಂಡ್ರು ಅನ್ನುವಂಥದ್ದು. ಸೊ ಜ್ವರ ಅನ್ನುವಂತಹ ಒಂದು ವಿಚಾರಕ್ಕೆ ಈ ರೀತಿಯ ಎಡವಟ್ಟನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದರೆ ಬಹುಶಃ ವೈದ್ಯರ ಮೇಲೆ ತುಂಬ ನಂಬಿಕೆ ವಿಶ್ವಾಸನ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಆದರೆ ಹಾಸ್ಪಿಟಲ್ಗಳಲ್ಲಿ ಈ ರೀತಿಯ ಎಡವಟ್ಟುಗಳಾದರೆ ನಿಜಕ್ಕೂ ಕೂಡ ಹೂವೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈಗ ಪೋಷಕರಲ್ಲಿ ಕೂಡ ಒಂದು ರೀತಿಯಲ್ಲಿ ಆತಂಕ ಇದೆ. ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಚೆನ್ನಾಗಿರುವಂಥ ಮಗುವಿನ ಬೆರಳನ್ನು ಕಟ್ ಮಾಡ್ತಾರೆ, ಜ್ವರ ಅಂತ ಬಂದರೆ ಈ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನುವಂತಹ ಆಕ್ರೋಶದ ಜೊತೆಗೆ ಈಗ ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವು ಖಾಸಗಿ ಆಸ್ಪತ್ರೆಗಳು ಪೇಷಂಟ್ಸ್ಗಳ ಜೊತೆಗೆ, ಪೇಷಂಟ್ನ ಸಂಬಂಧಿಕರ ಜೊತೆಗೆ ಹೇಗೆ ವರ್ತಿಸ್ಕೋಬೇಕು ಅನ್ನೋದನ್ನು ಕೂಡ ಕಲಿಬೇಕಿದೆ. ನೋಡಿ, ಪುಟ್ಟ ಮಗು ಜ್ವರ ಅಂಥೇಳಿ ಹೋಗಿ ಸೇರಿಸಿದ್ರು, ಬೆರಳು ಕಟ್ಟು ಮಾಡಿ ಕಳಿಸಿದ್ದಾರೆ ಅಂದರೆ ಯಾವ ನಂಬಿಕೆಯನ್ನಿಟ್ಕೊಂಡು ಮಕ್ಕಳನ್ನು ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ ಈಗ ಪೋಷಕರದ್ದು.